ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಸೊ ಇವತ್ತಿನ ಸೆಷನ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ ಟು ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ನ ಯಾವ ತರ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಇವತ್ತು ಹೇಳಿ ಕೊಡ್ತಾ ಇರೋದು ಎಕ್ಸ್ಪೆರಿಮೆಂಟ್, ಲಾಸ್ಟ್ ಎಕ್ಸ್ಪೆರಿಮೆಂಟ್ ಪ್ರಾಕ್ಟೀಸ್ 20. ಸೊ ಪ್ರಾಕ್ಟೀಸ್ 20 ಏನಿದೆ ಅಂತ ಹೇಳಿದ್ರೆ, ನಾವು ಜಿಯೋಜಿಬ್ರಾದಲ್ಲಿ ಏರಿಯಾ ಮತ್ತೆ ವಾಲ್ಯೂಮ್ ಎಷ್ಟಾಗತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಒಂದು ಕರ್ವ್ ಕೊಟ್ಟಿರ್ತಾರೆ, 2 ಪಾಯಿಂಟ್ಸ್ ಕೊಟ್ಟಿರ್ತಾರೆ ಅಥವಾ ಲಿಮಿಟ್ಸ್ ಕೊಟ್ಟಿರ್ತಾರೆ. ಆ ಲಿಮಿಟ್ಸ್ ಅಂಡರ್ ಅಲ್ಲಿ ಏರಿಯಾ ಮತ್ತೆ ವಾಲ್ಯೂಮ್ ಎಷ್ಟಾಗಿದೆ ಅಂತ ಜಿಯೋಜಿಬ್ರಾದಲ್ಲಿ ಫೈಂಡ್ ಮಾಡಬೇಕು. ಸೊ ಮ್ಯಾನ್ಯುಯಲ್ ಅಲ್ಲೂ ನಾವು ಫೈಂಡ್ ಮಾಡಿ ಆನ್ಸರ್ ಬರೀಬೇಕು, ಜಿಯೋಜಿಬ್ರಾದಲ್ಲೂ ಏನ್ ಬರುತ್ತೆ ಅಂತ ಬರಿಬೇಕು, ಆಯ್ತಾ. ಸೊ ಇದು ಟೇಬಲ್. ಸೊ ಇಲ್ಲಿ ಕರ್ವ್ಸ್ ಮ್ಯಾನ್ಯುಯಲ್ ಅಲ್ಲೇ ಕೊಟ್ಟಿದ್ದಾರೆ, ಅದೇ ಕರ್ವ್ಸ್ ನ ಬರ್ಕೊಂಡಿದೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ, ಇದು ಲೋವರ್ ಲಿಮಿಟ್, ಎಕ್ಸ್ ಇಸ್ ಈಕ್ವಲ್ ಟು ಬಿ ಇದನ್ನ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಈ ವ್ಯಾಲ್ಯೂಸ್ ನ ತಗೊಂತೀವಿ. ಸೊ ಮ್ಯಾನ್ಯುಯಲಿ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಏನ್ ಬಂತು ಏರಿಯಾಗೆ ಇಲ್ಲಿ ಬರೆಯೋದು, ಜಿಯೋಜಿಬ್ರಾದಲ್ಲಿ ಫೈಂಡ್ ಔಟ್ ಮಾಡಿ ಇಲ್ಲಿ ಬರ್ಕೊಂತೀವಿ. ಅಗೇನ್ ವಾಲ್ಯೂಮ್ ಎಷ್ಟಾಗತ್ತೆ ಮ್ಯಾನ್ಯುಯಲಿ, ಜಿಯೋಜಿಬ್ರಾದಲ್ಲಿ ಎಷ್ಟಾಗತ್ತೆ ಅಂತ ಫೈಂಡ್ ಔಟ್ ಮಾಡೋದು, ಆಯ್ತಾ. ಸೊ ಮ್ಯಾನ್ಯುಯಲಿ ಫಸ್ಟ್ ಏನಾಗತ್ತೆ ಅಂತ ಫಸ್ಟ್ ಒನ್ ಫೈಂಡ್ ಔಟ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಒನ್, ಸೊ ಫಂಕ್ಷನ್ is sin x, limits are 0 and pi/2. So you are supposed to find okay area na find out ಮಾಡೋಣ. So area is equal to integration a to b y with respect to x. This is the formula for area. ಸೊ ಇಲ್ಲಿ y ಅಂತ ಹೇಳಿದ್ರೆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ತಗೋಬೇಕು. ಎ ಅಂದ್ರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಕೊಟ್ಟಿದಾರಲ್ಲ 0, ಬಿ ಅಂದ್ರೆ pi/2. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಂಟಿಗ್ರೇಷನ್ ಎ ಈಸ್ ಹಿಯರ್ 0, ಬಿ ಈಸ್ pi/2. ಸೊ pi/2. ಓಕೆ, y ಅಂದ್ರೆ ಇಲ್ಲಿ sin x ಕೊಟ್ಟಿದಾರಲ್ಲ ಅದನ್ನ ತಗೋಬೇಕು, sin x. ಓಕೆ, ಈಗ ಇದನ್ನ ಇಂಟಿಗ್ರೇಟ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ sin x ಏನಾಗುತ್ತೆ ಮೈನಸ್ ಕಾಸ್ ಎಕ್ಸ್. ಸೊ ಮೈನಸ್ ಕಾಸ್ ಎಕ್ಸ್ ಅಂತ ಬರೆದು ಇಂಟಿಗ್ರೇಷನ್ ಆದ್ಮೇಲೆ ಲಿಮಿಟ್ಸ್ ಈ ತರ ನಾವು ಬರೀತೀವಿ 0 to pi/2. ಫಸ್ಟ್ ನಾವು ಅಪ್ಪರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಮೈನಸ್ ಕಾಸ್ ಎಕ್ಸ್ ಪ್ಲೇಸ್ ಅಲ್ಲಿ pi/2 ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ ನೆಕ್ಸ್ಟ್ ಲೋವರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮೈನಸ್ ಕಾಸ್ ಲೋವರ್ ಲಿಮಿಟ್ ಇಸ್ 0. ಸೊ ಇದನ್ನ ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಹೇಳ್ತೀವಿ. ಸೊ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಲಿಮಿಟ್ಸ್ ನ ಕೊಟ್ಟಿರ್ತಾರೆ. ಸೊ ಲಿಮಿಟ್ಸ್ ಯಾವ ತರ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಅಪ್ಪರ್ ಲಿಮಿಟ್ ಅಲ್ಲಿ ಮೈನಸ್ ಕಾಸ್ ಬರ್ಕೊಂಡು pi/2 ಮೈನಸ್ ಲೋವರ್ ಲಿಮಿಟ್ ಅಲ್ಲಿ ಮೈನಸ್ ಕಾಸ್ 0. ಸೊ ಮೈನಸ್ ಕಾಸ್ pi/2 ಅಂದ್ರೆ ಕಾಸ್ 90, ಕಾಸ್ 90 is 0, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಕಾಸ್ 0 is 1. ಸೊ ಏರಿಯಾ ನಮಗೆ 1 ಯೂನಿಟ್ ಬಂತು. ಸೊ ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಸೊ ಮ್ಯಾನ್ಯುಯಲ್ ಅಲ್ಲಿ ನನಗೆ ಏರಿಯಾ 1 ಬಂತು. ಓಕೆ, ಅದೇ ರೀತಿ ನಾವು ಕಾಸ್ ಎಕ್ಸ್ ನ ಯೂಸ್ ಮಾಡಿಕೊಂಡು ಏರಿಯಾನ ಫೈಂಡ್ ಔಟ್ ಮಾಡೋಣ. ಸೊ ಸೆಕೆಂಡ್ ಒನ್, ಏರಿಯಾ is equal to integration, same formula, function ಬರ್ಕೊಂತೀನಿ cos x. So limit 0 to pi/2, same limit. Integration ಮಾಡೋಣ. Integration of cos x is sin x, limit 0 to pi/2. upper limit substitute ಮಾಡ್ತೀರಾ, sin pi/2 minus lower limit sin 0. sin pi/2 ಅಂದ್ರೆ sin 90, sin 90 is 1 minus sin 0 is 0. ಸೊ ಆನ್ಸರ್ ಇಸ್ 1. ಸೊ ಮ್ಯಾನ್ಯುಯಲಿ ಆನ್ಸರ್ 1 ಬಂತು. ಅದೇ ರೀತಿ ಇಲ್ಲಿ 2x + 1 ಕೊಟ್ಟಿದ್ದಾರೆ, ಅದನ್ನ ಫೈಂಡ್ ಔಟ್ ಮಾಡೋಣ. ಏರಿಯಾ ಇಂಟಿಗ್ರೇಷನ್ ಲಿಮಿಟ್ ನೋಡಿ 1 to 2 ಅಂತ ಕೊಟ್ಟಿದ್ದಾರೆ. ಸೊ 1 to 2 ಅಂತ ಬರ್ಕೊಂಡು ಕರ್ವ್ ಈಸ್ 2x + 1 ಅದನ್ನ ಹಾಕೊಂತೀನಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಬೇಕು. ಸೊ 2x ನ ಇಂಟಿಗ್ರೇಟ್ ಮಾಡುವಾಗ 2 ಆಸ್ ಇಟ್ ಈಸ್ ಇಟ್ಕೊಳ್ಳೋದು, x ನ ಇಂಟಿಗ್ರೇಟ್ ಮಾಡಿದ್ರೆ x²/2 ಬರುತ್ತೆ, ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಈಸ್ x, ಲಿಮಿಟ್ 1 to 2. ಸೊ ಇಲ್ಲಿ 2 ನ ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫೈಡ್ ಆನ್ಸರ್ ಬರ್ಕೊಂತೀನಿ, x² + x. ಇನ್ನು ಲಿಮಿಟ್ ಅಪ್ಲೈ ಮಾಡಲಿಲ್ಲ ನಾನು. ಈಗ ಅಪ್ಪರ್ ಲಿಮಿಟ್ ನ ಅಪ್ಲೈ ಮಾಡೋಣ. x ಪ್ಲೇಸ್ ಅಲ್ಲಿ 2 ಹಾಕಬೇಕು. ಸೊ 2² + 2 ಇದು ಅಪ್ಪರ್ ಲಿಮಿಟ್, ಮೈನಸ್ ಲೋವರ್ ಲಿಮಿಟ್ ನ ಅಪ್ಲೈ ಮಾಡೋಣ. x ಪ್ಲೇಸ್ ಅಲ್ಲಿ 1 ಹಾಕಬೇಕು, 1² + 1. ಸೊ ಈ ರೀತಿಯಲ್ಲಿ ಲಿಮಿಟ್ಸ್ ನ ಅಪ್ಲೈ ಮಾಡಿದ್ಮೇಲೆ ಸಿಂಪ್ಲಿಫೈ ಮಾಡಿ. 2² is 4 + 2 minus 1 + 1. 4 + 2 is 6 minus 1 + 1 is 2. 6 minus 2 is 4. ಸೊ ಏರಿಯಾ 4 ಬಂತು. ನೆಕ್ಸ್ಟ್ ಸೆಕೆಂಡ್ ಒನ್ ತೋರಿಸ್ಬಿಡ್ತೀನಿ. ಫೋರ್ತ್ ಒನ್,
ಏರಿಯಾ is equal to integration limit 0 to 1 ಇಲ್ಲಿ ಕೊಟ್ಟಿದ್ದಾರೆ ನೋಡಿ 0 to 1 ಕರ್ವ್ ಏನಿದೆ 3x square plus 5. ಓಕೆ, ಸೊ ಇಂಟಿಗ್ರೇಟ್ ಮಾಡೋಣ. 3 as it is, integration of x square is x cube by 3 plus 5 ಇದೆ, 5 as it is, integration of 5 is 5x. ಲಿಮಿಟ್ 0 to 1, 3 ಕ್ಯಾನ್ಸಲ್ ಆಗುತ್ತೆ. ಸೊ ಸಿಂಪ್ಲಿಫೈಡ್ ಆನ್ಸರ್ ನನಗೆ x cube plus 5x ಬಂತು. ಲಿಮಿಟ್ 0 to 1, ಅಪ್ಪರ್ ಲಿಮಿಟ್ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 1 cube plus 5 into 1 minus lower limit 0 cube plus 5 into 0. Okay, is equal to 1 cube is 1 plus 5 into 1 is 5 minus ಇದು ಎರಡು ಸಿಂಪ್ಲಿಫೈ ಆಗಿ 0 ಬಂದ್ಬಿಡತ್ತೆ. 1 plus 5 is 6. ಸೊ 6 ನಮಗೆ ಆನ್ಸರ್ ಬಂತು. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಾನು ಏರಿಯಾ ಫೈಂಡ್ ಔಟ್ ಮಾಡಿರೋದು. ಆಯ್ತಾ, ನೆಕ್ಸ್ಟ್ ನಾನು ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ವಾಲ್ಯೂಮಿಗೂ ಫಾರ್ಮುಲಾ ಇದೆ, ಅದನ್ನ ತೋರಿಸ್ತೀನಿ. ಸೊ ವಾಲ್ಯೂಮಿಗೆ ಫಾರ್ಮುಲಾ, ವಾಲ್ಯೂಮ್ is equal to integration a to b y square dx. ಹೊರಗಡೆ ಒಂದು ಪೈ ಬರುತ್ತೆ, ಪೈ ಇಂಟು y ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರುತ್ತೆ. ಸೊ ಫಸ್ಟ್ ಒನ್ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ is equal to ಪೈ ಬರ್ಕೊಂಡು ಇಂಟಿಗ್ರೇಷನ್ 0 to pi by 2 ಅಂತ ಕೊಟ್ಟಿದ್ರು. ಅಲ್ಲಿ ಫಂಕ್ಷನ್ ಸೈನ್ ಎಕ್ಸ್ ಇತ್ತು, ಸೊ ಸೈನ್ ಸ್ಕ್ವೇರ್ ಅಂತ ಬರುತ್ತೆ, ಯಾಕಂದ್ರೆ ನೀವು y ಸ್ಕ್ವೇರ್ ಅಂತ ತಗೋಬೇಕು. ಸೈನ್ ಸ್ಕ್ವಯರ್ ಎಕ್ಸ್. ಓಕೆ, ಆಲ್ರೆಡಿ ಕ್ಲಾಸ್ ಅಲ್ಲಿ ಹೇಳಿದೀನಿ ಸೈನ್ ಸ್ಕ್ವೇರ್ ನ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸೈನ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ನಾನು 1 minus cos 2x divided by 2 ಅಂತ ಬರ್ಕೋಬೇಕು. ಸೊ ಅದನ್ನ ಬರ್ಕೊಂತೀನಿ. 0 to pi by 2 1 minus cos 2x divided by 2. ಓಕೆ, ಸೊ ಇಲ್ಲಿ ಕೆಳಗಡೆ ಇಂಟಿಗ್ರೇಟ್ ಮಾಡ್ತೀನಿ. ಪೈ ಇಂಟಿಗ್ರೇಷನ್ ಆಫ್ 1 is x minus 1 by 2 as it is. ಇಂಟಿಗ್ರೇಷನ್ ಆಫ್ cos is sin. x ಇದ್ರೆ x ಅಂತ ಬರೀತಾ ಇದೆ, 2x ಇದೆ, 2x into 1 by 2 ಅಂತ ಬರ್ಕೋಬೇಕು. ಓಕೆ ಫೈನ್. ಇಲ್ಲಿ ಡಿವೈಡೆಡ್ ಬೈ 2 ಎರಡಕ್ಕೂ ಇದೆ, ಸೊ ಹಾಗಾಗಿ ನಾನು ಬೈ 2 ಅಂತ ಹೊರಗೆ ಹಾಕ್ಬಿಡ್ತೀನಿ. ಸೊ ಇಲ್ಲಿ ಇದು ಬರೋದಿಲ್ಲ. ಓಕೆ, ಸೊ ಇಲ್ಲಿ ಡಿವೈಡೆಡ್ ಬೈ 2 ಸಂಖ್ಯೆ ಹೊರಗೆ ಹಾಕ್ಬಿಡ್ತೀನಿ. 1 ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಮೈನಸ್ ಕಾಸ್ 2x ನ ಇಂಟಿಗ್ರೇಟ್ ಮಾಡಿದ್ರೆ ಸೈನ್ 2x ಇಂಟು 1 by 2. ಓಕೆ, ಸೊ ಇದಕ್ಕೆ ಲಿಮಿಟ್ 0 to pi by 2. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ pi by 2 as it is, ಅಪ್ಪರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಎಕ್ಸ್ ಪ್ಲೇಸ್ ಅಲ್ಲಿ pi by 2 ಮೈನಸ್ ಸೈನ್ 2 into pi by 2, ಇದು ಇಂಟು 1 by 2 as it is ಇದೆ. ಇದು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ 0 ಮೈನಸ್ ಇಲ್ಲಿ 1 by 2 ಫಸ್ಟ್ ಬರ್ಕೊಂಡ್ ಬಿಡ್ತೀನಿ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. 1 by 2 ಇಂಟು ಸೈನ್ 2 into 0. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. pi by 2 ಇಂಟು pi by 2 as it is ಮೈನಸ್ 2 ಕ್ಯಾನ್ಸಲ್ ಆಗತ್ತೆ. ಇಲ್ಲಿ 1 by 2 ಫಸ್ಟ್ ಬರ್ಕೊಂಡ್ ಬಿಡ್ತೀನಿ. ಸೈನ್ ಪೈ ಅಂದ್ರೆ 180, ಸೈನ್ 180 is 0 ಮೈನಸ್ ಇದು 0, ಸೈನ್ 2 into 0 0, ಸೈನ್ 0 is 0. ಸೊ 0 ಮೈನಸ್ 1 by 2 into 0 ಬರುತ್ತೆ. ಸೊ ಇದು pi by 2 ಇಂಟು pi by 2 ಇಂಟು ಇಲ್ಲಿ pi by 2 as it is ಮೈನಸ್ ಇದು 0, ನೆಕ್ಸ್ಟ್ 0 ಬರೆಯೋದಿಲ್ಲ. ಪೈ ಮಲ್ಟಿಪ್ಲೈ ಆಗಿ ಪೈ ಸ್ಕ್ವೇರ್ ಡಿವೈಡೆಡ್ ಬೈ 4 ಬರುತ್ತೆ. ದಿಸ್ ಇಸ್ ದ ವಾಲ್ಯೂಮ್. ಪೈ ಸ್ಕ್ವೇರ್ ಬೈ 4 ಅದನ್ನ ಇಲ್ಲಿ ಫಸ್ಟ್ ಅಲ್ಲಿ ಬರ್ಕೊಂಡು ಮ್ಯಾನ್ಯುಯಲ್ ಪೈ ಸ್ಕ್ವೇರ್ ಬೈ 4. ಅದೇ ರೀತಿ ಕಾಸ್ ಎಕ್ಸ್ ಗೆ ಮಾಡಬೇಕು, ಅದೇ ರೀತಿ ಉಳಿದ ಫಂಕ್ಷನ್ ಗೆ ಮಾಡಬೇಕು. ಸೊ ಇಲ್ಲಿ ನಾನು 2x plus 1 ಗೆ ಮಾಡಿ ತೋರಿಸ್ತೀನಿ. plus 1. So volume is equal to pi integration 1 to 2 ಇತ್ತು 2x plus 1
ಸ್ಕ್ವೇರ್ ಮಾಡ್ಬೇಕು ಇದನ್ನ, ಯಾಕಂದ್ರೆ y ಸ್ಕ್ವೇರ್ ಅಂತ ಇದೆ ಫಾರ್ಮುಲಾ. ಸೊ ಪೈ ಆಸ್ ಇಟ್ ಈಸ್, ಇನ್ನು ಇಂಟಿಗ್ರೇಷನ್ ಮಾಡ್ತಾ ಇಲ್ಲ, ಇದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಸೊ ಟೂ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್, ಇದನ್ನ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಎಕ್ಸ್ ಇಸ್ ರೀಪ್ಲೇಸ್ ಬೈ 1/2, ಅಥವಾ ಇದನ್ನ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಸೊ ಐ ವಿಲ್ ಡೂ ಎಕ್ಸ್ ಇಸ್ ರೀಪ್ಲೇಸ್ ಬೈ 1/2, ಇಲ್ಲ ಅಂದ್ರೆ ಅದು ತುಂಬಾ ಕ್ಯಾಲ್ಕುಲೇಷನ್ ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಎಕ್ಸ್ ಪ್ಲಸ್ ಬಿ ಅಂತ ತಗೊಂತೀನಿ. ಇದನ್ನ ಎಕ್ಸ್ ಸ್ಕ್ವೇರ್ ಅಂತ ತಗೊಂಡ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್ ಕ್ಯೂಬ್ ಬೈ 3. ಹಾಗಾಗಿ ಇದು 2x ಪ್ಲಸ್ 1 ಕ್ಯೂಬ್ ಡಿವೈಡೆಡ್ ಬೈ 3 ಇಂಟು 1/a ಮಲ್ಟಿಪ್ಲೈ ಮಾಡಬೇಕು. 1/a ಇಸ್ 2, ಸೊ 1/2. ಲಿಮಿಟ್ 1 to 2. ಫೈನ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನೆಲ್ಲ ಸಂಖ್ಯೆಗಳಿದೆ ಅದನ್ನ ಹೊರಗೆ ಬರ್ಕೊಂಡ್ ಬಿಡೋಣ. ಪೈ ಇಂಟು 1 ಇಸ್ 5 ಡಿವೈಡೆಡ್ ಬೈ 3 ಇಂಟು 2 6. ನೆಕ್ಸ್ಟ್ 2x ಪ್ಲಸ್ 1 ಕ್ಯೂಬ್, ಸೊ ಲಿಮಿಟ್ 1 to 2. ಅಪ್ಪರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. 5/6 2 ಇಂಟು 2 ಪ್ಲಸ್ 1 ಕ್ಯೂಬ್ ಪ್ಲಸ್ ಮೈನಸ್ ಲೋವರ್ ಲಿಮಿಟ್ 2 ಇಂಟು 1 ಪ್ಲಸ್ 1 ಕ್ಯೂಬ್. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ದೀನಿ. ಇದನ್ನ ಸಿಂಪ್ಲಿಫೈ ಮಾಡೋಣ. 5/6 as it is. 2 into 2 4, 4 plus 1 cube minus 2 into 1 2 plus 1 cube. Okay, 5/6. 4 plus 1 ಅಂದ್ರೆ 5, 5 cube minus 2 plus 1 ಅಂದ್ರೆ 3, 3 cube. ಇಲ್ಲಿ ಮಾಡ್ಕೊಂಡು ಹೋಗ್ತೀನಿ. 5/6. 5 cube ಅಂದ್ರೆ 5 into 5 into 5. 5 into 5 25, 25 into 5 is 125. Minus 3 into 3 9, 9 3s are 27. ಓಕೆ, ಸೊ ಸಬ್ಟ್ರಾಕ್ಟ್ ಮಾಡಬೇಕು. 125 ಅಲ್ಲಿ 27 ತೆಗೆದ್ರೆ 98 ಆಗತ್ತೆ. ಸೊ 5/6 ಇಂಟು 98. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 3s 2 4s 8, 1 ಉಳಿತು, 2 9s 18. ಸೊ ಯುಲ್ ಗೆಟ್ 49/3 ಪೈ. ಸೊ ಅದನ್ನ ಇಲ್ಲಿ ಬರೀತೀನಿ. 49/3 ಪೈ. ಇದೇ ಆನ್ಸರ್ ಬರುತ್ತಾ ಅಂತ ಜಿಯೋಜಿಬ್ರಾದಲ್ಲಿ ಚೆಕ್ ಮಾಡೋಣ. ಸೊ ಏರಿಯಾ ಎಲ್ಲ ಫೈಂಡ್ ಔಟ್ ಮಾಡಿ ತೋರಿಸಿದೀನಿ. ವಾಲ್ಯೂಮ್ ಯಾವ ತರ ಮಾಡಬೇಕು ಅಂತ ಎರಡಕ್ಕೆ ತೋರಿಸಿದೀನಿ. ಉಳಿದದ್ದು ಅದೇ ರೀತಿಯಲ್ಲಿ ಮಾಡ್ಕೋಬಹುದು. ಸೊ ನಾವು ಲೆಟರ್ಸ್ ಓಪನ್ ಜಿಯೋಜಿಬ್ರಾ. ಓಕೆ, ಜಿಯೋಜಿಬ್ರಾದಲ್ಲಿ ಇಲ್ಲಿ ನೀವು ಕ್ಯಾಸ್ ಅಲ್ಲೇ ಇರಬೇಕು. ಸೊ ಇಂಟಿಗ್ರಲ್ ಅಂತ ಟೈಪ್ ಮಾಡಿ. ಇಂಟಿಗ್ರಲ್, ಯಾವಾಗ್ಲೂ ನೀವು ಇಂಟಿಗ್ರಲ್ ಫಂಕ್ಷನ್ ಅಂತ ತಗೊಂತಾ ಇದ್ರಿ. ಈ ಇಂಟಿಗ್ರಲ್ ಫಂಕ್ಷನ್ ಸ್ಟಾರ್ಟ್ ಎಕ್ಸ್ ವ್ಯಾಲ್ಯೂ ಎಂಡ್ ವ್ಯಾಲ್ಯೂ ಅದನ್ನ ತಗೋಬೇಕು. ಓಕೆ, ಇಲ್ಲಿ ನಾನು ಸೈನ್ ಎಕ್ಸ್ ಅಂತ ಬರ್ಕೊಂತೀನಿ. ಸೊ ಫಸ್ಟ್ ಫಂಕ್ಷನ್ ಈ ಸೈನ್ ಎಕ್ಸ್. ಸ್ಟಾರ್ಟ್ ವ್ಯಾಲ್ಯೂ ಏನಿತ್ತು 0, ಎಂಡ್ ವ್ಯಾಲ್ಯೂ ಏನಿತ್ತು π/2. ಸೊ ಇಲ್ಲಿ ಪೈ ಅಂತ ಇದೆ ನೋಡಿ, ಪೈ ಡಿವೈಡೆಡ್ ಬೈ 2. ಎಂಟರ್ ಅಂತ ಕೊಟ್ರೆ ನಮಗೆ ಆನ್ಸರ್ 1 ಅಂತ ಬಂತು. ಅದೇ ಆನ್ಸರ್ ನಮಗೆ ಏರಿಯಾದು ಇಲ್ಲಿ ಬಂದಿದೆ. ಹೌದಾ? ಸೊ ಇಂಟಿಗ್ರೇಷನ್ 0 to π/2 ಸೈನ್ ಎಕ್ಸ್ ಗೆ ಆನ್ಸರ್ ಏರಿಯಾ 1 ಬಂದಿದೆ. ಆಯ್ತಾ? ಕಾಸ್ ಎಕ್ಸ್ ಗೆ ಫೈಂಡ್ ಔಟ್ ಮಾಡೋಣ. ಇಲ್ಲೇ ನಾನು ಕಾಸ್ ಅಂತ ಚೇಂಜ್ ಮಾಡ್ಕೊಂತೀನಿ, ಯಾಕಂದ್ರೆ ಲಿಮಿಟ್ಸ್ ಸೇಮ್ ಇದೆ. ಸೊ ಐ ರೈಟ್ ಇಟ್ ಆಸ್ ಕಾಸ್. ಎಂಟರ್. ಸೊ ಕಾಸ್ ಮಾಡಿದಾಗ ನಮಗೆ ಆನ್ಸರ್ 1 ಬರುತ್ತೆ. ನನಗೂ ಇಲ್ಲಿ ಆನ್ಸರ್ 1 ಬಂದಿದೆ. ನೆಕ್ಸ್ಟ್ ಲಿಮಿಟ್ 1 to 2 ತಗೊಂಡು 2x ಪ್ಲಸ್ 1 ತಗೋಬೇಕು. ಅದನ್ನ ಇಲ್ಲಿ ಮಾಡಿ ತೋರಿಸ್ತೇನೆ. ಇದು ಕ್ಯಾನ್ಸಲ್ ಮಾಡ್ಬಿಡೋಣ. ಇಂಟಿಗ್ರಲ್ ಫಂಕ್ಷನ್ ಸ್ಟಾರ್ಟ್ ವ್ಯಾಲ್ಯೂ ಎಂಡ್ ವ್ಯಾಲ್ಯೂ. ಓಕೆ, 2x ಪ್ಲಸ್ 1 1 and 2. ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಎಷ್ಟು ಬಂತು? 4. ನಮಗೆ ಎಷ್ಟು ಬಂದಿದೆ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಮಗೂ 4 ಬಂದಿದೆ. ಅದೇ ರೀತಿ ನಮಗೆ ನೆಕ್ಸ್ಟ್ ವ್ಯಾಲ್ಯೂ 6 ಬಂದಿದೆ. ಅದನ್ನ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. 3x² ಪ್ಲಸ್ 5 ತಗೋಬೇಕು. ಸೊ ಇಲ್ಲಿ ಇಂಟಿಗ್ರಲ್ 3x²
ಪ್ಲಸ್ 5 ಲಿಮಿಟ್ 0 to 1 ಅಂತ ಇತ್ತು, ಎಂಟರ್ ಅಂತ ಕೊಡ್ತೀನಿ. 6 ನಮಿಗೂ 6 ಬಂದಿತ್ತು, ಹೌದಾ? ಸೊ ಈ ರೀತಿಯಲ್ಲಿ ಏರಿಯಾನ ಇಂಟಿಗ್ರಲ್ ಫಂಕ್ಷನ್ ಸ್ಟಾರ್ಟ್ ವ್ಯಾಲ್ಯೂ ಎಂಡ್ ವ್ಯಾಲ್ಯೂ ಅಂತ ತಗೊಂಡ್ರೆ ನಮಗೆ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಫೈಂಡ್ ವಾಲ್ಯೂಮ್. ಸೊ ಹೊಸ ಪೇಜ್ ತಗೊಂತಾ ಇದ್ದೀನಿ. ವಾಲ್ಯೂಮ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನೀವು ಫಸ್ಟ್ ವಿ ಅಂತ ತಗೊಳ್ಳಿ. ವಿ ಇಸ್ ಈಕ್ವಲ್ ಟು ಪೈ ಅಂತ ಟೈಪ್ ಮಾಡ್ಕೊಳ್ಳಿ, ಯಾಕಂದ್ರೆ ಫಾರ್ಮುಲಾದಲ್ಲಿ ಪೈ ಅಂತ ಇದೆ, ಇಂಟು ಇಂಟಿಗ್ರಲ್ INTEGRAL ಇಂಟಿಗ್ರಲ್. ಓಕೆ, ಫಂಕ್ಷನ್ ಸ್ಟಾರ್ಟ್ ವ್ಯಾಲ್ಯೂ ಎಂಡ್ ವ್ಯಾಲ್ಯೂ. ಫಂಕ್ಷನ್ ಈಸ್ sin x. ಓಕೆ, ನೆಕ್ಸ್ಟ್ 0, π/2 ತಗೋಬೇಕು. ಸೊ ಇಲ್ಲಿ ಪೈ ಇದೆ, ಡಿವೈಡೆಡ್ ಬೈ 2, ಎಂಟರ್ ಅಂತ ಕೊಡಿ. ಆನ್ಸರ್ ಪೈ ಬಂತು. ಓಕೆ, ನಮಗೆ ಸ್ಕ್ವೇರ್ ಬೇಕು, ಸೈನ್ ಸ್ಕ್ವೇರ್. ನಾನಿಲ್ಲಿ ಸ್ಕ್ವೇರ್ ಅಂತ ತಗೊಂಡಿಲ್ಲ, ನಿಮಿಷ. ಓಕೆ, ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು ಪೈ. ಓಕೆ, ಪೈ ಇಲ್ಲೇ ಇದೆ, ಇಂಟು ಇಂಟಿಗ್ರಲ್ ಫಂಕ್ಷನ್ ಸ್ಟಾರ್ಟ್ ವ್ಯಾಲ್ಯೂ ಎಂಡ್ ವ್ಯಾಲ್ಯೂ. ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ತಗೋಬೇಕು, ಹೌದಾ? ಸೊ ನಾನು ಸೈನ್ ಅಂತ ಬರ್ಕೊಂಡು ಇದನ್ನ ತಗೊಂತೀನಿ, ಸ್ಕ್ವೇರ್ ಎಕ್ಸ್, ಸೈನ್ ಸ್ಕ್ವೇರ್ ಎಕ್ಸ್ 0 to π/2. ಓಕೆ, ಪೈ ಇಲ್ಲಿದೆ, ಡಿವೈಡೆಡ್ ಬೈ 2. ಸೊ ನೋಡಿ, 1/4 ಪೈ ಸ್ಕ್ವೇರ್ ಬಂತು, ನಮಿಗೂ ಅದೇ ಬಂದಿದೆ, π²/5, 4, ಬೋತ್ ಆರ್ ಸೇಮ್. ಓಕೆ, ನೆಕ್ಸ್ಟ್ 2x + 1 ಗೆ ಏನಾಗುತ್ತೆ ನೋಡೋಣ. ವಾಲ್ಯೂಮ್ ವಿ ಇಸ್ ಈಕ್ವಲ್ ಟು ಪೈ ಇಂಟು ಇಂಟಿಗ್ರಲ್ ಓಕೆ, ಏನಿತ್ತದು 2x + 5 ಇತ್ತು, ಅದನ್ನ ಸ್ಕ್ವೇರ್ ಮಾಡಬೇಕು, ಹೌದಾ? ಸೊ x + 5 ಹೊರಗೆ ಬಂದು ಪವರ್ ತಗೊಳ್ಳೋಣ, 2. It is 1 to 2. Enter. 1 to 2. ನೋಡೋಣ, 2x + 5 ಸ್ಕ್ವೇರ್ ಇಲ್ಲ, ಡೈರೆಕ್ಟ್ ಆಗಿ ನೋಡೋಣ. 2x + 5 ಸ್ಕ್ವೇರ್, 1, 2, ಎಂಟರ್. 0, 1 ಅಂತ ತಗೊಳ್ಳೋಣ. Let's see. V is equal to ಪೈ. ಓಕೆ, ಡೈರೆಕ್ಟ್ ಆಗಿ ಮಾಡಿದ್ರೆ ಬರ್ತಾ ಇಲ್ಲ, ಹಾಗಾಗಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ 2x + 1 ಹೋಲ್ ಸ್ಕ್ವೇರ್ ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ, ಇಂಟು ಇಂಟಿಗ್ರಲ್. ಓಕೆ, ಸೊ ಇಲ್ಲಿ ಬಂದು 2x + 1 ಸ್ಕ್ವೇರ್ ಮಾಡ್ಕೊಂಡು ಬಿಡೋಣ. ಸೊ 2x + 1 a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಸೊ 2 ಸ್ಕ್ವೇರ್ is 4, x ಸ್ಕ್ವೇರ್, 1 ಸ್ಕ್ವೇರ್ is 1, ಪ್ಲಸ್ 2 2s are 4, 4x ಆಗುತ್ತೆ. ಸೊ ಫಂಕ್ಷನ್ 4x ಸ್ಕ್ವೇರ್ ಪ್ಲಸ್ 4x + 1 ಆಗುತ್ತೆ. ಈ ಫಂಕ್ಷನ್ ತಗೊಳ್ಳೋಣ, 4x ಸ್ಕ್ವೇರ್ ಪ್ಲಸ್ 4x + 1. ಓಕೆ, ಸೊ 4x
ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1 ಕಮ 1, 2 ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್. ಓಕೆ, ಆನ್ಸರ್ 49/3 ಪೈ ಅಂತ ಬಂದಿದೆ. ನೀವು ನೋಡ್ಬೋದು, ನನಗೂ ಸೇಮ್ ಆನ್ಸರ್ ಬಂದಿದೆ. ಅಂದ್ರೆ ಡೈರೆಕ್ಟ್ ಆಗಿ ನಾನು ಅಲ್ಲೇ ನಿಮಗೆ ಕ್ಯಾಲ್ಕುಲೇಷನ್ ಪಾರ್ಟ್ ತೋರಿಸಿದೆ, ಆ ತರ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಜಿಯೋಜಿಬ್ರಾದಲ್ಲಿ. ನೀವು ಅದನ್ನ ಸ್ಕ್ವೇರ್ ಮಾಡಿನೇ ತೋರಿಸ್ಬೇಕು. ಸೊ 49/3 ಪೈ ಅಂತ ಬಂದಿದೆ. ಸೊ ಈ ರೀತಿಯಲ್ಲಿ ನಾವು ಉಳಿದ ಫಂಕ್ಷನ್ಸಿಗೂ ವಾಲ್ಯೂಮ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗತ್ತೆ. ಆಯ್ತಾ? ಸೊ ಏನ್ ನೋಡ್ಬೋದು ಅಂತ ಹೇಳಿದ್ರೆ, ನಮಗೆ ಏನು ಜಿಯೋಜಿಬ್ರಾದಲ್ಲಿ ಆನ್ಸರ್ ಬಂದಿದೆ ಅದು ಮತ್ತೆ ಮ್ಯಾನ್ಯುಯಲ್ ಫೈಂಡ್ ಔಟ್ ಮಾಡಿರೋ ಆನ್ಸರ್ ಎರಡು ಸೇಮ್ ಬಂದಿದೆ. ಹಾಗಾಗಿ ಅದನ್ನ ಸೇಮ್ ಬರೆಯೋಣ. ಇಲ್ಲಿ 1 ಬಂದಿತ್ತು, ಇದನ್ನು 1 ಬಂದಿತ್ತು, 4, 6. ಓಕೆ, ಸೊ ಇಲ್ಲಿ ಸೇಮ್ ಆನ್ಸರ್ ಬಂದಿತ್ತು ನನಗೆ π²/4. ಇಲ್ಲಿನೂ ಸೇಮ್ ಆನ್ಸರ್ 49/3 ಪೈ. ಉಳಿದದ್ದು ಅದೇ ರೀತಿ ನಾವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿಗೆ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯ್ತು.